ಸಹೋದರತ್ವ ಮನೋಭಾವನೆ ಹುಟ್ಟುತ್ತದೆ. ಸತೀಶ್ ರಾಂಪುರೆ ಹುಮ್ನಾಬಾದ್ ತಾಲೂಕಿನ ಹುಡಗಿ ಗ್ರಾಮದಲ್ಲಿ ಗ್ರಾಮೀಣ ಮಟ್ಟದ ಇಂಟರ್ ವಿಲೇಜ್ ವಾಲಿಬಾಲ್ ಟೂರ್ನಿಮೆಂಟ್ ನಡೆಯಿತು. ಈ ಕ್ರೀಡಾಕೂಟವನ್ನ ನ್ಯಾಯವಾದಿಗಳು ಕಾಂಗ್ರೆಸ್ ಮುಖಂಡರಾದ ಸತೀಶ್ ರಾಂಪುರೆ ಅವರು ಉದ್ಘಾಟನೆಗೊಳಿಸಿದರು. ಹುಡಗಿ ಗ್ರಾಮದ ಸುತ್ತಮುತ್ತಲಿನ ಸುಮಾರು 8 ಗ್ರಾಮಗಳು ಈ ಟೂರ್ನಿಮೆಂಟ್ನಲ್ಲಿ ಭಾಗವಹಿಸಿದ್ದವು. ಅದರಲ್ಲಿ ಪ್ರಥಮ ಹಾಗೂ ದ್ವಿತೀಯವಾಗಿ ಹುಡಗಿ ಗ್ರಾಮದ ತಂಡಗಳೇ ಜಯಬೇರಿಯಾದವು. ಪ್ರಥಮವಾಗಿ 11,000 ಹಾಗೂ ದ್ವಿತೀಯ 5,000 ಬಹುಮಾನ ನೀಡಲಾಯಿತು. ಬಹುಮಾನ ವಿತರಿಸಿ ಮಾತನಾಡಿದ ಸತೀಶ್ ರಾಂಪುರೆ, ಈ ಯುಗದಲ್ಲಿ ಕ್ರೀಡೆ ಅತ್ಯಂತ ಕಡಿಮೆಯಾಗುತ್ತಾ ಬರುತ್ತಿದೆ. ಯುವ ಪೀಳಿಗೆ ಮೊಬೈಲ್ಗಳಲ್ಲಿ ಜೀವನ ಕಳೆಯುತ್ತಿದ್ದಾರೆ. ಹಾಗಾಗಿ ಯುವಕರಲ್ಲಿ ಹೆಚ್ಚು ಅನಾರೋಗ್ಯ, ಹಾರ್ಟ್ ಅಟ್ಯಾಕ್ ಕಂಡು ಬರುತ್ತಿದೆ ಎಂದರು. ಇಂತಹ ಟೂರ್ನಿಮೆಂಟ್ಗಳು ನಡೆಯುತ್ತಿರಬೇಕು. ಇದರಿಂದ ಯುವಕರು ಫಿಟ್ ಅಂಡ್ ಫೈನ್ ಇರಬಹುದು. ಅಷ್ಟೇ ಅಲ್ಲ, ಜಾತಿ, ಮತ, ಪಂಥ ಮರೆತು ಹೃದಯಗಳು ಒಂದಾಗುತ್ತವೆ, ಭಾವೈಕ್ಯತೆ ಬೆಳೆಯುತ್ತದೆ ಎಂದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ರೈಸಿಂಗ್ ಸ್ಟಾರ್ ಮತ್ತು ಈಗಲ್ ಟೀಮ್ ಎರಡು ಹುಡುಗಿ ತಂಡದ ಆಟಗಾರರು ಒಳ್ಳೆಯ ರೀತಿಯಿಂದ ಆಡಿ ಫೈನಲ್ ಅನ್ನು ಸಕ್ಸಸ್ ಆಗಿ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ರಿ. ಅದರಲ್ಲಿ ಎಲ್ಲರೂ ಶಾಂತತೆಯಿಂದ ಕಾಪಾಡಿ ಎಲ್ಲರೂ ಒಂದು ಒಮ್ಮತ್ತಿನಿಂದ ಒಂದು ಒಳ್ಳೆಯ ಆಟ ಆಡಿ ಎರಡೂ ಟೀಮ್ನಲ್ಲಿ ಅಂತೆಯೇ ಫೈಟಿಂಗ್ ಆದ್ರೂ ಒಳ್ಳೆಯ ರೀತಿ ಒಂದು ಪ್ರೇಕ್ಷಕರಿಗೆ ಒಳ್ಳೆಯ ಒಂದು ಏನಂತಾರೆ ಅದೇನು ರಸಮಂಜರಿ ಅಂತ ಹೇಳಲ್ಲ, ಅದು ಒಂದು ಒಳ್ಳೆಯ ರೀತಿಯಿಂದ ತಾವೆಲ್ಲರೂ ಆಟವನ್ನು ಆಡಿ ತೋರಿಸಿದ್ರಿ. ಅದಕ್ಕೆ ಇವತ್ತು ನೋ ಡೌಟ್ ರೈಸಿಂಗ್ ಟೀಮ್ ಗೆದ್ದಿರ್ಬೋದು. ಮುಂದಿನ ದಿನಗಳಲ್ಲಿ ಈಗಲ್ ಟೀಮ್ ಗೆದ್ಬಹುದು ಅಂತೇಳಿ ನಾನು ಅವರಿಗೆ ಒಳ್ಳೇದು ಹಾರೈಸ್ತೀನಿ. ಒಂದು ನಾಣ್ಯದ 2 ಮುಖಗಳಿದ್ದಂತೆಗೆ ಒಬ್ಬರಿಗೆ ಸೋಲಿದ್ರೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಗೆಲುವು ಇದ್ದೇ ಇರುತ್ತೆ. ಅದರಲ್ಲಿ ಯಾವುದು ಭೇದ ಭಾವ ಇಲ್ಲದೆ ತಾವೇನು ಒಳ್ಳೆ ರೀತಿ ಆರ್ಗನೈಸ್ ಮಾಡಿ ಆಡಿದರೆ ಅದು ನಾನು ಬಹಳ ಖುಷಿ ಅನ್ನಿಸ್ತಾ ಇದೆ. ಈಗಾಗಲೇ ನಾನು ಮುಂಜಾನೆ ಹೇಳಿದ್ದೇನೆ, ಇವತ್ತು ನಾವು ಇಂಥ ಒಂದು ಸ್ಪೋರ್ಟ್ಸ್ ಪ್ರತಿಯೊಂದು ಗ್ರಾಮದಲ್ಲಿ 1 ತಿಂಗಳಿಗೋ 2 ತಿಂಗಳಿಗೋ 6 ತಿಂಗಳಿಗೋ ಒಮ್ಮೆ ಆಡಿಸ್ತಾ ಹೋದರೆ ಡೆಫಿನೆಟ್ಲಿ ನಮ್ಮ ಹುಡುಗರಿಗೆ ಎಷ್ಟು ಫಿಟ್ ಆಗ್ತಾರೆ, ಅವ್ರದ್ದು ಏಜ್ ಆಟೋಮೆಟಿಕ್ಲಿ ಮತ್ತೆ ಇನ್ಕ್ರೀಸ್ ಆಯ್ತದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾವು ನೋಡ್ತಾ ಇದ್ದೆವು, ನಾವು ಹೆಂಗ್ ಏಜ್ ಇದ್ದಾಗ ನಮಗೆ ಹೊಟ್ಟಿ ಇದ್ದಿಲ್ಲ, ಈಗನೂ ಸ್ವಲ್ಪ ಅದ ಹೊಟ್ಟಿ, ಆದ್ರೂ ಈಗ ಸಣ್ಣ ಏಜಿನ ಹುಡುಗರು ನೋಡ್ರಿ ಅವ್ರ ಹೊಟ್ಟಿ ಮುಂದೆ ಇರ್ತದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ದು ಫಿಸಿಕಲಿ ನಾವು ಅಂತಿಗೆ ಕಾಂಟ್ಯಾಕ್ಟ್ ಆಗಿ ನಾವು ಅಂದ್ರೆ ಡೈಲಿ ನಾವು ರುಟೀನ್ದಾಗ ಏನು ಫಿಸಿಕಲ್ ಆಗಿ ಇರಬೇಕು ಆ ಥರ ಇಲ್ದ ಕಡೆಯಿಂದ ಇವೆಲ್ಲ ಆಗ್ತಾ ಇವೆ. ಇವತ್ತು ನಾನು ಸಾಕಷ್ಟು ಸಲ ಎಲ್ಲ ನಾನು ಹೋಗಿದಾಗ ಇದ್ರ ಬಗ್ಗೆ ಸಾಕಷ್ಟು ನಾನು ಹೇಳ್ತಾ ಇದ್ದೀನಿ. ಸ್ಪಿರಿಟ್ ಆಫ್ ದಿ ಗೇಮ್ ಇದ್ದಾಗ ಒಂದು ಏಕತೆ ಎಂಬ ಭಾವನೆ ಉಲ್ಬಣೆ ಆಗುತ್ತೆ. ಅದರಲ್ಲಿ ಯಾವುದೇ ಜಾತಿ ಭೇದ ಉಲ್ಬಣೆ ಆಗೋದಿಲ್ಲ. ನನ್ನವರು, ನಮ್ಮವರು, ತಮ್ಮವರು ಎಂಬ ಭಾವನೆಗಳು ಉಲ್ಬಣೆ ಆಗಿ ಸಮಾಜದಲ್ಲಿ ಶಾಂತತೆಯನ್ನು ಕಾಪಾಡ್ತದೆ ಈ ಒಂದು ಗೇಮ್ ಆಡೋದ್ರಲ್ಲಿಂದ. ಇವತ್ತಿಗೆ ನಾವು ನೋಡ್ತಾ ಇದ್ದು, ಇವತ್ತು ಸಾಕಷ್ಟು ಪ್ರಪಂಚದಲ್ಲಿ ಏನೋ ಜಾತಿ ಭೇದ ಹೆಚ್ಚಾಗ್ತಾ ಇದೆ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಒಂದಾಗ ಹೇಳಿದ್ವಿ ಅಂದ್ರೆ ನಮ್ಮ ಜಾತಿ ಏನು ನಿಮ್ಮ ಜಾತಿ ಏನು ಅದು ಯಾವುದು ಬರೋದಿಲ್ಲ. ಆತ್ಮೀಯತೆ ನಿಮ್ಮ ಹೃದಯದ ನಮ್ಮ ಹೃದಯ ಒಂದು ಮಿಲನ ಆಗಿದಂಗೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ತಾವೇನು ಈ ಟೂರ್ನಮೆಂಟ್ ಆಯೋಜನೆ ಮಾಡಿದ್ರಿ, ಅದಕ್ಕೆ ನಾನು ಬಹಳ ಖುಷಿ ಅನಿಸ್ತಾ ಇದೆ. ನಮ್ಮ ಆಫೀಸ್ ಬಂದ್ರು, ನಮ್ಮ ಫಯಾಜ್ ಇವರು ಮೊಹೀಜ್ ಮತ್ತೆ ನಮ್ಮ ಸರ್ಫಾಜ್ ಮತ್ತೆ ಉಲ್ವಾನ್ ಅವ್ರು ಎಲ್ಲರೂ ಬಂದ್ರು. ಸರ್ ಹಿಂಗ ಆಡಿಸ್ತಾ ಇದ್ದೇವೆ. ಅರೆ ಡೆಫಿನೆಟ್ಲಿ ಆಡ್ಸ್ರಪ್ಪ, ನನ್ನ ಕಡೆಯಿಂದ ಏನು ಕೊಡೋದ ನೀವು ಹೇಳ್ರಿ, ನಾ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ಅವರೆಲ್ಲ ನನ್ನ ಮಾತಿಗೆ ಅವ್ರು ಅಂದ್ರು, ನಾನು ಮಾತಾಡ್ದ, ನನಗೂ ಒಂದು ಒಳ್ಳೇದು ಅನಿಸ್ತು. ಅದಕ್ಕೆ ಇವತ್ತು ಎಲ್ಲರೂ ಇಷ್ಟು ಜನ ಸಂಡೇ ದಿನ ಇದ್ದೆವು, ಇಷ್ಟು ಜನ ನಾವು ಇಲ್ಲಿ ನಿಲ್ತೇವೆ ಅಂತ ಹೇಳಿ ನಾನು ಕನಸ್ಕೊಂಡಿಲ್ಲ ನಾವು. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದ್ ಕಡೆ ನಾವು ಹೆಚ್ಚಾಗಿ ನಮ್ಮ ಹುಡುಗರೆಲ್ಲ ಸ್ಟಡಿ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ, ಮೊಬೈಲ್ನಲ್ಲಿ ಹೆಚ್ಚು ಕಾಲ ಕಳೀತಾ ಇದ್ದೇವೆ. ಎರಡನೇದಂತಿಗೆ ನಾವು ನಮ್ಮ ತಂದೆ ತಾಯಿಗಳಿಗಂತ ಹೆಚ್ಚು ಒಂದು रेस्पेक्ट नंबर कोड टीम बोले तो पूरा हमारा सपोर्ट रहेगा, बोल के आखिर तक सपोर्ट करे स्टार्टिंग से लेकर। इनका मैं बहुत बहुत शुक्रिया अदा करता हूँ। उसके बाद हमारे एक टीम के मेंबर है, उन्होंने अपने तरफ से नेट बॉल और ट्रॉफीज ये स्पॉन्सर करे, माणिकराव कावले हुमनाबाद, मैं उनका भी बहुत बहुत शुक्रिया अदा करता हूँ। ऐसे स्पोर्ट्स के एक्टिविटीज जब बड़े लोग एनकरेज करेंगे तो ये हमारे पूरे यंगस्टर्स जो घर में फोन मोबाइल यूज करते हुए अपना वक्त गुजार रहे हैं, जो कि उनकी फिटनेस में कुछ भी हेल्प आने वाला नहीं है, ये एक्टिविटी से हेल्प आने वाले हैं। जैसे कि रामपुरे साहब सुबह में भी बोले
कि 15 साल 20 साल के बच्चे हार्ट अटैक से मर जा रहे हैं। इसी वजह से स्पोर्ट्स एक्टिविटी में इन्वॉल्व होना बहुत ज़रूरी है। तो इसलिए मैं रामपुरे साहब का और तमाम जो भी हमारा सपोर्ट करे स्पोर्ट्स ऑर्गेनाइज करने में, वॉलीबॉल टूर्नामेंट ऑर्गेनाइज करने में, इन तमाम का मैं और एक बार तहे दिल से शुक्रिया अदा करता हूँ। और साथ ही साथ हमारे राइजिंग स्टार्स के टीम्स के टी शर्ट के स्पॉन्सर अब्दुल करीम मंजा, डीपी जैन मैनेजर, उनका भी मैं बहुत बहुत दिल से शुक्रिया अदा करता हूँ। और साथ ही साथ हमारे फिरोज भैया है, उसके बाद मोहम्मद अली भाई मेंबर है, उसके बाद इमरान वली और मोहम्मद भाई है। इन तमाम लोग कंट्रीब्यूशन करके हमारे दूसरे अरेंजमेंट्स करने में भी सपोर्ट करे। इन तमाम का भी मैं बहुत तहे दिल से शुक्रिया अदा करता हूँ। ये ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 76764 74747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.